ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ನನಗೊಂದು ತಮಾಷೆಯ ಕಥೆ ನೆನಪಾಗ್ತಾ ಇದೆ. ಒಮ್ಮೆ ಪೋಪ್ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರಂತೆ. ಓಕೆ. ಅಲ್ಲಿ ಅವರಿಗೆ ಪ್ರಯಾಣ ಮಾಡೋಕೆ ಅಂತ ಒಂದು ಬಹಳ ಉದ್ದವಾದ ಐಶ್ವರ್ಯರಾಮಿ ಲಿಮೋಸಿನ್ ಕಾರು ಸಿದ್ಧವಾಗಿತ್ತು. ಆ ಕಾರು ನೋಡಿ ಪೋಪ್ಗೆ ಎಷ್ಟು ಖುಷಿಯಾಯಿತು ಅಂದ್ರೆ ತಾವೇ ಕಾರು ಓಡಿಸ್ಬೇಕು ಅಂತ ಆಸೆ ಪಟ್ಬಿಟ್ರು. ಹೌದಾ? ಆಮೇಲೆ ತಮ್ಮ ಚಾಲಕನಿಗೆ ಹಿಂದೆ ಕೂರೋಕ್ ಹೇಳಿ ತಾವೇ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ರು. ಚಾಲಕ ಪಾಪ ಪೋಪ್ ಮಾತನ್ನು ಮೀರಲು ಆಗದೆ ಹಿಂದೆ ಹೋಗಿ ಕೂತ. ಪೋಪ್ ಉತ್ಸಾಹದಿಂದ ಹೈವೇಯಲ್ಲಿ 100 ಮೈಲಿ ವೇಗದಲ್ಲಿ ಕಾರ್ ಓಡಿಸೋಕ್ ಶುರು ಮಾಡಿದ್ರು. ಖಂಡಿತ ಇದು ಯಾವುದೋ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹೌದು. ಅಷ್ಟು ವೇಗವಾಗಿ ಹೋಗ್ತಿದ್ದ ಕಾರನ್ನು ನೋಡಿ ಪೊಲೀಸರು ತಕ್ಷಣ ತಡೆದ್ರು. ಪೊಲೀಸ್ ಅಧಿಕಾರಿ ಕಾರ್ನತ್ರ ಬಂದು ನೋಡಿದ್ರೆ ಸ್ವತಃ ಪೋಪ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಗಾಬರಿಯಾದ ಅಧಿಕಾರಿ ತನ್ನ ಮೇಲಧಿಕಾರಿಗೆ ಕರೆ ಮಾಡಿ, ಸರ್, ನಾನೊಬ್ಬ ಅತಿ ಗಣ್ಯ ವ್ಯಕ್ತಿಯನ್ನ ಹಿಡಿದಿದ್ದೀನಿ ಅಂದ. ಮೇಯರಾ ಅಥವಾ ಗವರ್ನರಾ ಅಂತ ಕೇಳ್ದ. ಅದಕ್ಕೆ ಆತ, ಇಲ್ಲ ಸರ್, ಅದಕ್ಕೂ ದೊಡ್ಡವರು ಅಂದ. ಮತ್ತೆ ಯಾರು, ಅಧ್ಯಕ್ಷರಾ ಅಂತರೇಗಿದ್ದ ಆ ಬಾಸ್. ಅದಕ್ಕೆ ಪೊಲೀಸ್ ಹೇಳ್ತಾನೆ, ಗೊತ್ತಿಲ್ಲ ಸರ್, ಆದ್ರೆ ಕಾರು ಓಡಿಸ್ತಾ ಇರೋರೇ ಪೋಪ್ ಅಂದ್ರೆ ಹಿಂದೆ ಕೂತಿರೋ ಪ್ಯಾಸೆಂಜರ್ ಇನ್ಯಾವ ಮಟ್ಟದ VIP ಇರಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದನಂತೆ. ಬಹಳ ಮಜಾವಾಗಿದೆ ಈ ಕಥೆ. ಮೇಲ್ನೋಟಕ್ಕೆ ಇದೊಂದು ತಮಾಷೆ ಅನಿಸಿದ್ರು ಇದು ನಮ್ಮೆಲ್ಲರ ಜೀವನದ ಬಹುದೊಡ್ಡ ವಿಪರ್ಯಾಸವನ್ನ ಬಹಳ ಮಾರ್ಮಿಕವಾಗಿ ತೆರೆದಿರುತ್ತೆ ನೋಡಿ. ನಿಜ. ನಮ್ಮ ಜೀವನ ಅನ್ನೋ ಕಾರಣ ವಾಸ್ತವಾಗಿ ಯಾರು ಓಡಿಸ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವಾ? ಬಹುತೇಕ ಬಾರಿ ನಾವೆಲ್ಲರೂ ನಮ್ಮದೇ ಕಾರಿನಲ್ಲಿ ಅಸಹಾಯಕ ಪ್ರಯಾಣಿಕರು ಅಂತರ ಎಲ್ಲೋ ಹಿಂದೆ ಕೂತು ಕೇವಲ ದೂರುಗಳನ್ನ ಹೇಳ್ತಾ ಸಾಕ್ತಿದ್ದೀವಿ. ಹೌದು, ನಮ್ಮ ಜೀವನದ ಸ್ಟೀರಿಂಗ್ ವೀಲ್ ಯಾರ ಕೈಯಲ್ಲಿದೆ ಅನ್ನೋದನ್ನೇ ನಾವು ಮರ್ತೋಗಿದ್ದೀವಿ. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಸದ್ಗುರು ಅವರ ಕರ್ಮ, ಎ ಯೋಗೀಸ್ ಗೈಡ್ ಟು ಕ್ರಾಫ್ಟಿಂಗ್ ಯೋರ್ ಡೆಸ್ಟಿನಿ ಅನ್ನೋ ಪುಸ್ತಕದ ವಿಚಾರಗಳನ್ನ ನಾವು ಆಳವಾಗಿ ನೋಡಿದ್ದೀವಿ. ಖಂಡಿತ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಬಂಧಿಯಾಗಿರುವ ಪ್ರಯಾಣಿಕನ ಸ್ಥಿತಿಯಿಂದ ಜವಾಬ್ದಾರಿಯುತ ಅಂದ್ರೆ ಪ್ರಜ್ಞಾಪೂರ್ವಕ ಚಾಲಕನ ಹಂತಕ್ಕೆ ಹೇಗೆ ಬೆಳೆಯಬಹುದು ಅಂತ ಅನ್ವೇಷಿಸುವುದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಹೌದು. ಈ ಪುಸ್ತಕದ ಬಗ್ಗೆ ನಾವು ಮೊದಲು ಗಮನಿಸಬೇಕಾದ ಬಹುಮುಖ್ಯ ಅಂಶ ಏನಂದ್ರೆ ಇದೊಂದು ಕೇವಲ ಸೈದ್ಧಾಂತಿಕ ಅಥವಾ ಬೌದ್ಧಿಕ ಜ್ಞಾನ ಅಂದ್ರೆ ಕಾನ್ಸೆಪ್ಚುಯಲ್ ಲರ್ನಿಂಗ್ ಕೊಡುವ ಸಾಮಾನ್ಯ ಪುಸ್ತಕ ಅಲ್ಲ. ಅಂದ್ರೆ ಕೇವಲ ಥಿಯರಿ ಅಲ್ಲ ಅಂತೀರ? ಖಂಡಿತ ಅಲ್ಲ. ಇದು ನೇರ ಗ್ರಹಿಕೆಯ ಜ್ಞಾನವನ್ನ ಅಂದ್ರೆ ಪರ್ಸೆಪ್ಚುಯಲ್ ನೋಯಿಂಗ್ ಅನ್ನ ಆಧರಿಸಿದೆ. ಅಂದ್ರೆ ಕೇವಲ ತಲೆಯಲ್ಲಿ ವಿಚಾರಗಳನ್ನ ತುಂಬಿಕೊಳ್ಳೋದಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಆಳದಲ್ಲಿ ಅದನ್ನ ಅನುಭವಿಸೋದು. ಓಹೋ. ಆಧ್ಯಾತ್ಮಿಕ ಸಾಧಕರಿಗೆ ಕರ್ಮದ ಸಂಪೂರ್ಣ ವಾಸ್ತುಶಿಲ್ಪ ಹೇಗಿದೆ, ಅದು ನಮ್ಮನ್ನ ಹೇಗೆ ಬಂಧಿಸುತ್ತೆ ಮತ್ತು ಅಂತಿಮವಾಗಿ ಆ ಚಕ್ರದಿಂದ ಬಿಡುಗಡೆಯಾಗುವ ಹಾದಿ ಯಾವುದು ಅಂತ ಇದು ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ಹಾಗಾದ್ರೆ ಕರ್ಮದ ಮೂಲ ಪರಿಕಲ್ಪನೆಯಿಂದಲೇ ಶುರು ಮಾಡೋಣ ಅಲ್ವಾ? ಕರ್ಮ ಅನ್ನೋ ಪದನ ನಾವೆಲ್ಲರೂ ದಿನನಿತ್ಯ ಬಳಸ್ತೀವಿ. ಯಾರಿಗಾದ್ರೂ ಏನಾದ್ರೂ ಕೆಟ್ಟದಾದ್ರೆ ಅಥವಾ ಅಪಘಾತವಾದ್ರೆ ಅದೆಲ್ಲ ಅವರವರ ಕರ್ಮ ಅಂತ ಸುಲಭವಾಗಿ ಹೇಳಿಬಿಡ್ತೀವಿ. ಹೌದು, ಬಹಳ ಕ್ಯಾಶುವಲ್ ಆಗಿ ಬಳಸ್ತೀವಿ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಅಂದ್ರೆ ನಾವು ಅನ್ಕೊಳ್ತೀವಲ್ವಾ, ಕರ್ಮ ಅಂದ್ರೆ ಭವಿಷ್ಯದಲ್ಲಿ ನಾವು ಅನುಭವಿಸಲೇಬೇಕಾದ ಒಂದು ಕಾಸ್ಮಿಕ್ ಕ್ರೆಡಿಟ್ ಸ್ಕೋರ್ ಒಂಥರ ಅಂತ. ಆಕಾಶದಲ್ಲಿ ಕೂತಿರೋ ಯಾರೋ ಒಬ್ಬ ಲೆಕ್ಕಿಗ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿ ಶಿಕ್ಷೆ ಕೊಡ್ತಾನೆ ಅಂತ. ಇದೇನ ಕರ್ಮ ಅಂದ್ರೆ? ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತ್ಯಂತ ಮೂಲಭೂತ ವಿಚಾರವೇ ಅದು. ಕರ್ಮದ ಬಗ್ಗೆ ಇರೋ ಈ ತಪ್ಪು ಕಲ್ಪನೆಯನ್ನ ನಾವು ಮೊದಲು ಒಡೆದ್ಹಾಕ್ಬೇಕು. ಕರ್ಮ ಅಂದ್ರೆ ಪಾಪ ಪುಣ್ಯಗಳ ಲೆಕ್ಕಾಚಾರ ಖಂಡಿತ ಅಲ್ಲ. ಓಕೆ. ಅಥವಾ ಆಕಾಶದಲ್ಲಿ ಯಾರೋ ಕೂತು ನಡೆಸುವ ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ವ್ಯವಸ್ಥೆಯೂ ಅಲ್ಲ. ಕರ್ಮ ಅಂದ್ರೆ ಕೇವಲ ಕ್ರಿಯೆ ಅಂದ್ರೆ ಆಕ್ಷನ್ ಮತ್ತು ಆ ಕ್ರಿಯೆಯ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ನಾವೇ ಬರೆದುಕೊಂಡಿರೋ ಬ್ಲೂ ಪ್ರಿಂಟ್ ತರಾನ? ಎಕ್ಸಾಕ್ಟ್ಲಿ. ಇದು ನಮ್ಮ ಜೀವನದ ಬ್ಲೂ ಪ್ರಿಂಟ್. ನಮಗೆ ಅರಿವಿಲ್ಲವೆಯೇ ನಮ್ಮ ಹಿಂದಿನ ಯೋಚನೆಗಳು, ಕ್ರಿಯೆಗಳು ಮತ್ತು ಭಾವನೆಗಳ ಮೂಲಕ ನಾವೇ ಬರೆದುಕೊಂಡ ಹಳೆಯ ಸಾಫ್ಟ್ವೇರ್ ಇದು. ನಾವು ಹೇಗೆ ಈ ಸಾಫ್ಟ್ವೇರ್ನ ಕೈದಿಗಳಾಗಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಬೇಕಾಗತ್ತೆ. ನೀವು 100ಕ್ಕೆ 100 ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಒಬ್ಬ ಮನುಷ್ಯ ಹುಟ್ಟಿತ್ತಲೇ ತೀವ್ರವಾದ ಬಡತನದಲ್ಲಿ ಹುಟ್ಟಿದ್ರೆ ಅಥವಾ ಯಾರಿಗೋ ಆಕಸ್ಮಿಕವಾಗಿ ಕ್ಯಾನ್ಸರ್ನಂತಹ ಕಾಯಿಲೆ ಬಂದ್ರೆ ಅದಕ್ಕೆ ಅವರೇ ಜವಾಬ್ದಾರು ಅಂತ ಹೇಳೋದು ಒಂಥರ ವಿಕ್ಟಿಮ್ ಬ್ಲೇಮಿಂಗ್ ಅಲ್ವಾ? ಇದು ನಿಜಕ್ಕೂ ಬಹಳ ಕಾಡುವಂತಹ ಮತ್ತು ಪ್ರತಿಯೊಬ್ಬರೂ ಕೇಳಲೇಬೇಕಾದ ಪ್ರಶ್ನೆ. ಇಲ್ಲಿ ನಾವು ಜವಾಬ್ದಾರಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಮತ್ತು ತಪ್ಪು ಅಂದ್ರೆ ಫಾಲ್ಟ್ ಇವೆರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆ ಕಾಯಿಲೆ ಬರೋದು ಅವರ ತಪ್ಪಲ್ಲ ಅಂತ ಒಪ್ಕೊಳ್ತೀರಾ? ಖಂಡಿತ ಅವರ ತಪ್ಪಲ್ಲ. ಇಟ್ ಇಸ್ ನಾಟ್ ದೇರ್ ಫಾಲ್ಟ್.
ಆದ್ರೆ ಜವಾಬ್ದಾರಿ ಅಂದ್ರೆ ತಪ್ಪೊಪ್ಕೊಳ್ಳೋದಲ್ಲ ನೋಡಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ರೆಸ್ಪಾನ್ಸ್ ಎಬಿಲಿಟಿ. ಒಂದು ನಿರ್ದಿಷ್ಟ ಪರಿಸ್ಥಿತಿಗೆ ಅಥವಾ ಘಟನೆಗೆ ನಾವು ಹೇಗೆ ಸ್ಪಂದಿಸ್ತೇವೆ ಅನ್ನೋ ಸಾಮರ್ಥ್ಯ. ರೆಸ್ಪಾನ್ಸಿಬಿಲಿಟಿ, ಎಬಿಲಿಟಿ ಟು ರೆಸ್ಪಾಂಡ್. ಹೌದು. ಘಟನೆಗಳು ನಮ್ಮ ನಿಯಂತ್ರಣದಲ್ಲಿ ಇರದಿರಬಹುದು, ಆದ್ರೆ ಆ ಘಟನೆಗೆ ನಾವು ದುಃಖದಿಂದ, ಕೋಪದಿಂದ ಸ್ಪಂದಿಸುತ್ತೇವೆಯೋ ಅಥವಾ ಪ್ರಜ್ಞಾಪೂರ್ವಕವಾಗಿ ಎದುರಿಸುತ್ತೇವೆಯೋ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ಆ ಸ್ಪಂದಿಸುವ ಸಾಮರ್ಥ್ಯವನ್ನ 100ಕ್ಕೆ 100 ನಮ್ಮದಾಗಿಸಿಕೊಳ್ಳೋದೇ ಕರ್ಮದ ಜವಾಬ್ದಾರಿ ಅನ್ನೋದು. ಇದು ನಿಜಕ್ಕೂ ದೃಷ್ಟಿಕೋನವನ್ನೇ ಬದಲಾಯಿಸುವ ವಿಚಾರ. ಅಂದ್ರೆ ಹೊರಗಿನ ಘಟನೆಗಳಿಗಿಂತ ನಮ್ಮ ಒಳಗಿನ ಸ್ಪಂದನೆ ನಮ್ಮ ಕರ್ಮವನ್ನ ನಿರ್ಧರಿಸುತ್ತೆ ಅಂತ ಇದು. ಖಂಡಿತ. ಹಾಗಾದ್ರೆ ನಾವು ಬರೆದಿಕೊಂಡ ಈ ಹಳೆಯ ಸಾಫ್ಟ್ವೇರ್ ಅನ್ನೋದು ಎಲ್ಲಿ ಅಡಗಿದೆ? ಇದು ಹೇಗೆ ರೂಪುಗೊಳ್ಳುತ್ತೆ? ಇದರ ಮೂಲ ನಮ್ಮ ನೆನಪು ಅಥವಾ ಮೆಮೊರಿ ಅನ್ನೋ ಬೃಹತ್ ಸಂಗ್ರಹದಿಂದ ಬರುತ್ತೆ ಅಂತ ಪುಸ್ತಕದಲ್ಲಿ ಹೇಳಿದಾರಲ್ವಾ? ಈ ನೆನಪು ಅಂದ್ರೆ ಕೇವಲ ನಮ್ಮ ಮೆದುಳಿನಲ್ಲಿರೋ ಮಾಹಿತಿನಾ? ಖಂಡಿತ ಅಲ್ಲ. ನಾವು ನೆನಪು ಅಂದ ತಕ್ಷಣ ನಮ್ಮ ಮೆದುಳಿನಲ್ಲಿರೋ ಬಾಲ್ಯದ ಘಟನೆಗಳನ್ನು ಅಥವಾ ಓದಿದ ಪಾಠಗಳನ್ನು ನೆನಪಿಸ್ಕೊಳ್ತೀವಿ. ಆದ್ರೆ ಕರ್ಮವು ಕೇವಲ ಬೌದ್ಧಿಕ ಕ್ರಿಯೆ ಅಲ್ಲ. ಮತ್ತೇನು? ಒಂದು ಅಣುವಿನಲ್ಲೂ ಅಡಗಿರೋ ನಿರಂತರ ಕ್ರಿಯೆ. ನಮ್ಮಲ್ಲಿ ಒಟ್ಟು 8 ಬಗೆಯ ಆಳವಾದ ನೆನಪುಗಳಿವೆ ಅಂತ ಈ ಪುಸ್ತಕ ಬಹಳ ವಿಸ್ತೃತವಾಗಿ ವಿವರಿಸುತ್ತೆ. 8 ಬಗೆಯ ನೆನಪುಗಳ? ಅಂದ್ರೆ ಅವು ಯಾವುವು ಅಂತ ಸ್ವಲ್ಪ ಹೇಳ್ತೀರಾ? ಉದಾಹರಣೆಗೆ, ಧಾತು ರೂಪದ ನೆನಪು ಅಂದ್ರೆ ಎಲಿಮೆಂಟಲ್ ಮೆಮರಿ. ನಮ್ಮ ದೇಹವು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಈ ಧಾತುಗಳು ಕೋಟ್ಯಾಂತರ ವರ್ಷಗಳ ನೆನಪನ್ನ ತಮ್ಮೊಳಗಿಟ್ಕೊಂಡಿವೆ. ಓಹೋ. ನಂತರ ಪರಮಾಣು ನೆನಪು, ಅಟಾಮಿಕ್ ಮೆಮರಿ. ನಮ್ಮ ದೇಹದ ಪ್ರತಿಯೊಂದು ಅಣುವು ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನ ನೆನಪಿಟ್ಕೊಂಡಿದೆ. ಹಾಗೆ ವಿಕಸನೀಯ ನೆನಪು ಅಂದ್ರೆ ಎವಲ್ಯೂಷನರಿ ಮೆಮರಿ. ಅಂದ್ರೆ ನಾವು ಮಾನವರಾಗೋ ಮುಂಚೆ ಇದ್ದ ನೆನಪುಗಳ? ಹೌದು. ಮಾನವನಾಗಿ ವಿಕಸನೆಗೊಳ್ಳುವ ಮುನ್ನ ನಾವು ಏಕಕೋಶ ಜೀವಿಗಳಾಗಿದ್ವಿ, ಮಂಗಗಳಾಗಿದ್ವಿ. ಆ ಎಲ್ಲಾ ಜೀವಿಗಳ ಪ್ರವೃತ್ತಿಯ ನೆನಪು ಇಂದಿಗೂ ನಮ್ಮ ಡಿಎನ್ಎನಲ್ಲಿದೆ. ಇದನ್ನ ಸಾಬೀತುಪಡಿಸಲು ವಿಜ್ಞಾನದ ಬಳಿಯೂ ಆಧಾರಗಳಿವೆ. ಎಮೋರಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಒಂದು ಅದ್ಭುತವಾದ ಪ್ರಯೋಗವನ್ನ ನಾವಿಲ್ಲಿ ಸ್ಮರಿಸಬಹುದು. ಹೌದು. ಆ ಚೆರ್ರಿ ಹೂವುಗಳ ವಾಸನೆಯ ಪ್ರಯೋಗ ಅಲ್ವಾ? ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಆ ಪ್ರಯೋಗದ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕರ್ಮದ ಆನುವಂಶಿಕ ನೆನಪು ಅಂದ್ರೆ ಜೆನೆಟಿಕ್ ಮೆಮೊರಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಪಷ್ಟವಾಗುತ್ತೆ. ನೀವು ಆ ಪ್ರಯೋಗದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಆ ಪ್ರಯೋಗದಲ್ಲಿ ಇಲಿಗಳಿಗೆ ಚೆರ್ರಿ ಹೂವುಗಳ ವಾಸನೆಯನ್ನು ಕೊಟ್ಟಾಗೆಲ್ಲ ಒಂದು ಸಣ್ಣ ವಿದ್ಯುತ್ ಆಘಾತವನ್ನ ಅಂದರೆ ಎಲೆಕ್ಟ್ರಿಕ್ ಶಾಕ್ ಅನ್ನು ನೀಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಆ ಇಲಿಗಳಿಗೆ ಕೇವಲ ಆ ವಾಸನೆ ಬಂದ್ರೂ ಸಾಕು, ವಿದ್ಯುತ್ ಆಘಾತದ ಭಯದಿಂದ ಅವು ನಡುಗೋಕೆ ಶುರು ಮಾಡಿದ್ವು. ಆದ್ರೆ ಆ ಪ್ರಯೋಗದ ನಿಜವಾದ ಅಚ್ಚರಿಯ ಸಂಗತಿ ಇರೋದು ಅಲ್ಲಿಗೆ ಮುಗಿಯೋದಿಲ್ಲ ನೋಡಿ. ಹೌದು. ಆ 2ನೇ ಪೀಳಿಗೆ ಆ ಇಲಿಗಳು ಮರಿ ಹಾಕಿದಾಗ ಆ 2ನೇ ಪೀಳಿಗೆಯ ಇಲಿಗಳಿಗೂ ಆ ಚೆರ್ರಿ ಹೂವಿನ ವಾಸನೆಯನ್ನ ನೀಡಲಾಯಿತು. ಆ ಮರಿಗಳಿಗೆ ಎಂದೂ ವಿದ್ಯುತ್ ಆಘಾತವನ್ನ ನೀಡಿರ್ಲಿಲ್ಲ. ಆದ್ರೂ ಆ ವಾಸನೆ ಬಂದ ತಕ್ಷಣ ಅವು ಭಯಪಡಲು ಆರಂಭಿಸಿದ್ವು. ಅಷ್ಟೇ ಅಲ್ಲ, 3ನೇ ಪೀಳಿಗೆಯ ಇಲಿಗಳು ಅದೇ ರೀತಿ ವರ್ತಿಸಿದ್ವಿ ಅಂತ ಓದಿದ್ದೀನಿ. ಅಂದ್ರೆ ಆ ಭಯದ ನೆನಪು, ಆ ಆಘಾತದ ಅನುಭವ ಕೇವಲ ಮೆದುಳಿನ ನೆನಪಾಗಿರದೆ ಆ ಆನುವಂಶಿಕವಾಗಿ ಅಂದ್ರೆ ಜೆನೆಟಿಕ್ ಆಗಿ ವರ್ಗಾವಣೆಯಾಗಿತ್ತು. ಹೌದು. ಇದು ಕರ್ಮದ ನೆನಪು ನಮ್ಮ ದೇಹದಲ್ಲಿ ಹೇಗೆ ಆಳವಾಗಿ ಬೇರೂರಿಗಲಲ್ಲದಕ್ಕೆ ಒಂದು ವೈಜ್ಞಾನಿಕ ನಿದರ್ಶನ. ನಾವು ಮಾನವನ ದೇಹವನ್ನ ಒಂದು ಮ್ಯೂಸಿಕ್ ಸಿಡಿಗೆ ಹೋಲಿಸಿದರೆ ಈ ವಿಚಾರವನ್ನ ಇನ್ನಷ್ಟು ಸುಲಭವಾಗಿ ಗ್ರಹಿಸಬಹುದು ಅಂತ ನನಗೆ ಅನಿಸುತ್ತೆ. ಆ ಸಿಡಿಯ ಮೇಲಿರುವ ಅಸಂಖ್ಯಾತ ಸಣ್ಣ ಸಣ್ಣ ಗೀರುಗಳು ನಮ್ಮ ಕರ್ಮದ ನೆನಪುಗಳಿದ್ದಂತೆ, ಅಂದ್ರೆ ನಮ್ಮ ವಿಕಸನೀಯ ಮತ್ತು ಆನುವಂಶಿಕ ನೆನಪುಗಳಿದ್ದಂತೆ. ಹೌದು. ಇದು ಬಹಳ ಸುಂದರವಾದ ಉಪಮೆ. ನಾವು ಆ ಸಿಡಿಯನ್ನ ಪ್ಲೇಯರ್ನಲ್ಲಿ ಹಾಕಿದಾಗ ಕೇವಲ ಗೀರುಗಳು ಕಾಣುತ್ತವೆ. ಆ ಗೀರುಗಳನ್ನ ನಾವು ನೇರವಾಗಿ ಅನುಭವಿಸುವುದಿಲ್ಲ ಅಲ್ವಾ? ಹೌದು. ಆದರೆ ಆ ಸಿಡಿಯನ್ನ ಪ್ಲೇಯರ್ನಲ್ಲಿ ಹಾಕಿದಾಗ ಆ ಗೀರುಗಳಿಂದ ಮೂಡಿಬರುವ ಸಂಗೀತವನ್ನ ಅಂದ್ರೆ ನಮ್ಮ ಕರ್ಮದ ಪರಿಣಾಮವನ್ನ ನಾವು ದಿನನಿತ್ಯ ಅನುಭವಿಸ್ತಿರುತ್ತೇವೆ. ನಮ್ಮಲ್ಲಿರುವ ಈ ಕರ್ಮದ ಗೀರುಗಳು ಅಥವಾ ಪ್ರವೃತ್ತಿಗಳನ್ನ ಪುಸ್ತಕದಲ್ಲಿ ವಾಸನೆ ಅನ್ನೋ ಪರಿಕಲ್ಪನೆಯ ಮೂಲಕ ವಿವರಿಸಿದ್ದಾರೆ. ವಾಸನೆ ಅಂದ್ರೆ ಕೇವಲ ಮೂಗಿಗೆ ಬರುವ ಪರಿಮಳ ಅಲ್ಲ ಅಲ್ವಾ? ಅಲ್ಲ. ವಾಸನೆಯಂದ್ರೆ ನಮ್ಮ ಅಂತರಂಗದ ಪ್ರವೃತ್ತಿಗಳು ಅಂದ್ರೆ ಟೆಂಡೆನ್ಸೀಸ್. ಓಕೆ. ಅಂದ್ರೆ ಒಂದು ಹೂವು ತನ್ನದೇ ಆದ ನಿರ್ದಿಷ್ಟ ಪರಿಮಳದಿಂದ ಜೇನುನೊಣಗಳನ್ನು ಹೇಗೆ ತನ್ನತ್ತ ಆಕರ್ಷಿಸ್ತದೆಯೋ ಹಾಗೆ ನಾವು ನಮ್ಮೊಳಗಿಂದ ಸೂಸುವ ಕರ್ಮದ ವಾಸನೆಗೆ ತಕ್ಕಂತೆ ನಮ್ಮ ಜೀವನದ ಸನ್ನಿವೇಶಗಳು, ಘಟನೆಗಳು ಮತ್ತು ನಿರ್ದಿಷ್ಟ ರೀತಿಯ ಜನರನ್ನು ನಮ್ಮತ್ತ ಆಕರ್ಷಿಸ್ತೇವೆ. ಎಕ್ಸಾಕ್ಟ್ಲಿ. ನಮಗೆ ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ,
ನಮ್ಮದೇ ಕರ್ಮದ ವಾಸನೆ ಅಂತಾಯ್ತು. ನಿಖರವಾಗಿ ಹೇಳಿದ್ರಿ. ನಾವು ಎಂಥ ಪ್ರವೃತ್ತಿಗಳನ್ನ ಹೊಂದಿದ್ದೀವಿಯೋ ಅಂಥದೇ ಘಟನೆಗಳ ಲೂಪ್ನಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಇದನ್ನೇ ಕರ್ಮದ ಚಕ್ರ ಅನ್ನೋದು. ಹಾಗಾದ್ರೆ ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ ಎದುರಾಗತ್ತೆ. ಈ ಬೃಹತ್ ಕರ್ಮದ ನೆನಪುಗಳಿಂದ ನಾವು ಹೇಗೆ ಹೊರಬರಬಹುದು? ನಮ್ಗೀ ಜೀವನದ ಜಂಜಾಟ ಸಾಕು ಅನ್ಸಿದ್ರೆ ಇದೆಲ್ಲವನ್ನೂ ಬಿಟ್ಟು ಯಾವುದಾದ್ರೂ ಕಾಡಿಗೆ ಹೋಗಿ ಕಣ್ಮುಚ್ಚಿ ಹಿಮಾಲಯದ ಗುಹೆಲ್ ಕೂತ್ರೆ ಈ ಕರ್ಮ ಕರಗುತ್ತಾ? ಈ ಹಳೆಯ ಸಾಫ್ಟ್ವೇರ್ ಅನ್ನ ಡಿಲೀಟ್ ಮಾಡೋದು ಹೇಗೆ? ಹಿಮಾಲಯಕ್ಕೆ ಹೋದ್ರೂ ಕಾಡಿಗೆ ಹೋದ್ರೂ ಕರ್ಮ ನಮ್ಮನ್ ಬಿಡೋದಿಲ್ಲ. ಬಿಡೋದಿಲ್ವಾ? ಯಾಕೆ? ಎಲ್ಲಿಗೆ ಹೋದ್ರೂ ನಿಮ್ಮೊಳಗಿರುವ ಕರ್ಮದ ಮ್ಯೂಸಿಕ್ ಸಿಡಿಯನ್ನ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತೀರಿ. ಪರಿಸರ ಬದಲಾಗಬಹುದೇ ಹೊರತು ಒಳಗಿನ ಪ್ರವೃತ್ತಿಗಳು ಬದಲಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳ ನಡುವಿನ ವ್ಯತ್ಯಾಸವನ್ನ ನೋಡ್ಬೇಕು. ಸಂಚಿತ ಮತ್ತು ಪ್ರಾರಬ್ಧ ಇವೆರಡರ ವ್ಯತ್ಯಾಸ ಏನು? ಸಂಚಿತ ಕರ್ಮ ಅಂದ್ರೆ ಕೋಟ್ಯಾಂತರ ವರ್ಷಗಳ ವಿಕಾಸದ ಹಾದಿಯಲ್ಲಿ ನಾವು ಸಂಗ್ರಹಿಸಿರುವ ಬೃಹತ್ ನೆನಪಿನ ಉಗ್ರಾಣ. ಅದು ಒಂದು ದೊಡ್ಡ ಗೋಡೌನ್ ಇದ್ದಾಗೆ. ಓಕೆ. ಆದ್ರೆ ಪ್ರಾರಬ್ಧ ಕರ್ಮ ಅಂದ್ರೆ ಆ ದೊಡ್ಡ ಉಗ್ರಾಣದಿಂದ ಈ ನಿರ್ದಿಷ್ಟ ಜನ್ಮದಲ್ಲಿ ನಾವು ಅನುಭವಿಸಲು ತಂದಿರುವ ಒಂದು ಸಣ್ಣ ರೀಟೇಲ್ ಅಂಗಡಿ ಇದ್ದಾಗೆ. ಅಂದ್ರೆ ನಮ್ಮ ದಿನನಿತ್ಯದ ಜೀವನ ಕೇವಲ ಈ ರೀಟೇಲ್ ಅಂಗಡಿಗೆ ಸೀಮಿತವಾಗಿದೆ ಅಂತ. ಹೌದು. ನಾವು ಕೇವಲ ಕರ್ಮವನ್ನ ಮ್ಯಾನೇಜ್ ಮಾಡ್ತಾ ಹೋದ್ರೆ, ಅಂದ್ರೆ ಕೆಟ್ಟದನ್ನ ತಡೆಯೋದು, ಒಳ್ಳೆಯದನ್ನ ಮಾತ್ರ ಮಾಡೋದು, ಹೀಗೆ ಕೇವಲ ನಿರ್ವಹಣೆ ಮಾಡ್ತಾ ಇದ್ರೆ ಉಗ್ರಾಣದಲ್ಲಿರೋ ಸರಕು ಎಂದಿಗೂ ಖಾಲಿಯಾಗೋದಿಲ್ಲ. ರಿಟೇಲ್ ಅಂಗಡಿ ಖಾಲಿಯಾದ ತಕ್ಷಣ ಮತ್ತೆ ಗೋಡೌನಿಂದ ಸರಕು ಬರುತ್ತೆ ಅಲ್ವಾ? ಖಂಡಿತ ಬರುತ್ತೆ. ಹಾಗಾಗಿ ಕರ್ಮವನ್ನ ಕೇವಲ ನಿರ್ವಹಿಸೋದಲ್ಲ, ಅದನ್ನ ಸಂಪೂರ್ಣವಾಗಿ ಕರಗಿಸೋದು ಅಂದ್ರೆ ಡಿಸಾಲ್ವ್ ಮಾಡೋದು ಬಹಳ ಮುಖ್ಯ. ಹಾಗಾದ್ರೆ ಅದನ್ನ ಸಂಪೂರ್ಣವಾಗಿ ಕರಗಿಸೋ ರಹಸ್ಯ ಏನು? ಪ್ರಾಯೋಗಿಕವಾಗಿ ನಾವದನ್ನ ಮಾಡೋದು ಹೇಗೆ? ಅದಕ್ಕಾಗಿಯೇ ಕರ್ಮಯೋಗದ ಮಹತ್ವವನ್ನ ತಿಳಿಸಿದರೆ. ಕರ್ಮಯೋಗ ಅಂದ್ರೆ ಕೇವಲ ಬಿಡುವಿಲ್ದೆ ದೈಹಿಕ ಕೆಲ್ಸ ಮಾಡೋದಲ್ಲ, ಅಥವಾ ಉಚಿತವಾಗಿ ಸೇವೆ ಮಾಡೋದಲ್ಲ. ನೋಡಿ, ಮತ್ತೆ ಕರ್ಮಯೋಗ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್. ಆದ್ರೆ ಆ ಕ್ರಿಯೆಯ ಫಲಿತಾಂಶದಿಂದ ಬಂದಿಯಾಗದಿರೋದು. ನಮ್ಮ ಭಾವನೆಗಳನ್ನ ಅರೆಬರಿಯಾಗಿ ಅನುಭವಿಸುವ ಬದಲು ಸಂಪೂರ್ಣವಾಗಿ ಅನುಭವಿಸಿದಾಗ ಆ ಕರ್ಮ ಅಲ್ಲಿಗೆ ಕರಗುತ್ತೆ. ಓ, ಈ ಸಂಪೂರ್ಣ ತೊಡಗಿಸ್ಕೊಳ್ಳೋದು ಅಂದ್ರೆ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅನ್ನೋದನ್ನ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡೋಣ. ಈಗ ಉದಾಹರಣೆಗೆ ಯಾರೋ ಒಬ್ರು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಿನನಿತ್ಯದ ಗೋಳು ಅದು. ಹೌದು. ಅಥವಾ ಮನೆಯಲ್ಲಿ ನಿಂತು ಸಿಂಕ್ ತುಂಬಾ ಇರೋ ಪಾತ್ರೆಗಳನ್ನ ತೊಳಿತಿದ್ದಾರೆ ಅಂದ್ಕೊಳ್ಳೋಣ. ಇಲ್ಲಿ ಕರ್ಮಯೋಗ ಹೇಗೆ ಬರುತ್ತೆ? ಈ ಕರ್ಮಗಳು ಹೇಗೆ ಕರ್ಮವನ್ನ ಕರಗಿಸುತ್ತವೆ? ಬಹಳ ಅದ್ಭುತವಾದ ಉದಾಹರಣೆ. ನೀವು ಪಾತ್ರೆ ತೊಳೆಯುವಾಗ ಕೇವಲ ಆ ಪಾತ್ರೆ ತೊಳೆಯೋದು ಮಾತ್ರ ನಿಮ್ಮ ಗುರಿಯಾಗಿದ್ರೆ, ಆ ನೀರಿನ ಸ್ಪರ್ಶ, ಸಾಬೂನಿನ ನೊರೆ, ಆ ಕ್ಷಣದ ಸಂಪೂರ್ಣ ಅನುಭವದಲ್ಲಿ ನೀವು 100ಕ್ಕೆ 100 ಮುಳುಗಿದ್ರೆ, ಅಲ್ಲಿ ಯಾವುದೇ ಮಾನಸಿಕ ಘರ್ಷಣೆ ಅಂದ್ರೆ ಫ್ರಿಕ್ಷನ್ ಇರೋದಿಲ್ಲ. ಅಲ್ಲಿ ಹೊಸ ಕರ್ಮ ಸೃಷ್ಟಿಯಾಗೋದಿಲ್ಲ. ಆದ್ರೆ ನಾವು ಸಾಮಾನ್ಯವಾಗಿ ಹಾಗೆ ಮಾಡೋದಿಲ್ಲಲ್ವಾ? ಅದೇ ಸಮಸ್ಯೆ. ನೀವು ಪಾತ್ರೆ ತೊಳೆಯುತ್ತಾ, ಅಯ್ಯೋ ದಿನ ನಾನೇ ಈ ಕೆಲಸ ಮಾಡಬೇಕಲ್ಲ, ಬೇರೆಯವ್ರ್ಯಾರೂ ಸಹಾಯ ಮಾಡಲ್ಲ, ಆಫೀಸ್ ಬೇರೆ ಲೇಟ್ ಆಗ್ತಿದೆ ಅಂತ ಒಳಗೊಳಗೆ ಕುದಿಯುತ್ತಿದ್ರೆ ಆ ಮಾನಸಿಕ ಘರ್ಷಣೆ ಹೊಸ ಕರ್ಮವನ್ನ ಅಂಟಿಸುತ್ತೆ. ಟ್ರಾಫಿಕ್ನಲ್ಲಿ ಸಿಲುಕಿದಾಗ್ಲೂ ಅಷ್ಟೇ ಅಲ್ವಾ? ಹೌದು. ವಾಹನ ಚಲಿಸ್ತಾ ಇಲ್ಲ ಅನ್ನೋದು ವಾಸ್ತವ. ಆದ್ರೆ ಹಾರ್ನ್ ಮಾಡ್ತಾ ಬೈಯುತ್ತಾ ಕೂರೋದ್ರಿಂದ ನಿಮ್ಮ ಒಳಗಿನ ವಾಸನೆಗಳು ಅಂದ್ರೆ ಟೆಂಡೆನ್ಸೀಸ್ ಮತ್ತಷ್ಟು ಗಟ್ಟಿಯಾಗ್ತವೆ. ತೀವ್ರವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಜೀವಿಸುವುದೇ ಕರ್ಮವನ್ನ ಕರಗಿಸುವ ಅತ್ಯುತ್ತಮ ಮಾರ್ಗ. ಇದು ಕೇಳೋಕೆ ಸುಲಭ, ಆದ್ರೆ ಆಚರಣೆಗೆ ತರೋದು ಕಷ್ಟ. ಈ ದೈನಂದಿನ ಜೀವನದ ಒತ್ತಡಗಳ ನಡುವೆ ಆಧ್ಯಾತ್ಮಿಕ ಸಾಧಕರಿಗೆ ಈ ಕರ್ಮದ ಮಾದರಿಗಳನ್ನು ನಿರ್ವಹಿಸಲು ಮತ್ತು ಕರಗಿಸಲು ಸಹಾಯ ಮಾಡುವ ಯಾವುದಾದರೂ ನಿರ್ದಿಷ್ಟ ತಂತ್ರಗಳು ಅಥವಾ ಟೂಲ್ಸ್ ಇವೆಯಾ? ಖಂಡಿತ ಇವೆ. ಭೌತಿಕ ಮತ್ತು ಮಾನಸಿಕ ದೇಹಗಳ ವಿಮೋಚನೆಗಾಗಿ ಪುಸ್ತಕದಲ್ಲಿ ಕೆಲವು ಪ್ರಬಲವಾದ ಟೂಲ್ಗಳನ್ನ ನೀಡಿದ್ದಾರೆ. ಮೊದಲನೇದಾಗಿ, ಮಾನಸಿಕ ಮಟ್ಟದಲ್ಲಿ ನಾವು ನಮ್ಮ ಮನಸ್ಸಿಗೂ ನಮಗೂ ಒಂದು ಡಿಸ್ಟೆನ್ಸ್ ಅನ್ನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಅಂತರ ಅಂದ್ರೆ ಹೇಗೆ? ನನ್ನ ಮನಸ್ಸು ನನ್ನದು, ಆದ್ರೆ ನಾನೇ ನನ್ನ ಮನಸ್ಸಲ್ಲ. ಮೈ ಮೈಂಡ್ ಬಿಲಾಂಗ್ಸ್ ಟು ಮೀ, ಬಟ್ ಐ ಆಮ್ ನಾಟ್ ಮೈ ಮೈಂಡ್ ಅನ್ನೋ ಅರಿವು ಮೂಡಿದಾಗ ಒಂದು ಅದ್ಭುತವಾದ ಬದಲಾವಣೆ ಶುರುವಾಗುತ್ತೆ. ಯಾವಾಗ ನಾವು ನಮ್ಮ ಯೋಚನೆಗಳು ಮತ್ತು ಭಾವನೆಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ಅವುಗಳನ್ನ ಕೇವಲ ವೀಕ್ಷಿಸ್ತೀವೋ, ಆಗ ನಾವು ಆ ಸಾಫ್ಟ್ವೇರ್ಗೆ ಶಕ್ತಿ ತುಂಬೋದನ್ನ ನಿಲ್ಲಿಸ್ತೀವಿ. ಓಹೋ, ಹೊಸ ಕರ್ಮ ಸೃಷ್ಟಿಯಾಗೋದು ನಿಲ್ಲುತ್ತೆ. ಹೌದು. ಮಾನಸಿಕ ಅಂತರ ಕಾಯ್ದುಕೊಳ್ಳುವುದು ಒಂದು ಕಡೆಯಾದ್ರೆ, ಭೌತಿಕ ಮಟ್ಟದಲ್ಲಿ ಉಲ್ಲೇಖಿಸಿರುವ ಅತ್ಯಂತ ಸರಳ ಟೂಲ್ಗಳು ನನಗಂತೂ ಬಹಳ ಆಸಕ್ತಿದಾಯಕ ಎನಿಸಿದ್ವು.
ಉದಾಹರಣೆಗೆ, ನಾವು ತೀವ್ರವಾದ ಭಾವನಾತ್ಮಕ ಒತ್ತಡದಲ್ಲಿದ್ದಾಗ ಅಥವಾ ಕಷ್ಟದಲ್ಲಿದ್ದಾಗ ಬೆನ್ನುಹುರಿಯನ್ನ ನೇರವಾಗಿರಿಸಿಕೊಂಡು ಕೂರೋದು, ಎರೆಕ್ಟ್ ಸ್ಪೈನ್ ಅಂತಾರಲ್ವಾ, ಅದು. ಖಂಡಿತ ಇದು ಬಹಳ ಮುಖ್ಯವಾದ ಟೂಲ್. ಇದು ಕೇಳಲು ಬಹಳ ಚಿಕ್ಕ ವಿಷಯ ಎನಿಸಬಹುದು, ಆದರೆ ಇದರ ಹಿಂದಿನ ವಿಜ್ಞಾನ ಏನು? ಬೆನ್ನುಹುರಿ ನೇರವಾಗಿದ್ದಾಗ ನಮ್ಮ ಮಾನಸಿಕ ಸ್ಥಿತಿ ಹೇಗೆ ಬದಲಾಗುತ್ತೆ? ನೋಡಿ, ನಮ್ಮ ದೇಹ ಕೇವಲ ಮಾಂಸಖಂಡಗಳ ಗುಂಪಲ್ಲ, ಅದೊಂದು ಶಕ್ತಿಯ ಜಾಲ, ಎನರ್ಜಿ ನೆಟ್ವರ್ಕ್. ನಮ್ಮ ಬೆನ್ನುಹುರಿಯಲ್ಲಿ ಶಕ್ತಿಯ ಪ್ರಮುಖ ನಾಡಿಗಳು ಹಾದು ಹೋಗ್ತವೆ. ನೀವು ಕುಗ್ಗಿ ಕೂತಾಗ ಅಥವಾ ಬಾಗಿ ಕೂತಾಗ ಈ ಶಕ್ತಿಯ ಹರಿವು ಅಸ್ತವ್ಯಸ್ತವಾಗುತ್ತೆ ಮತ್ತು ನಿಮ್ಮ ನಕಾರಾತ್ಮಕ ಭಾವನೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತವೆ. ಹಾಗಾಗಿ ನೇರವಾಗಿ ಕೂರಬೇಕು ಅಂತಾರೆ. ಹೌದು. ಬೆನ್ನುಹುರಿಯನ್ನ ನೇರವಾಗಿರಿಸಿದ ತಕ್ಷಣ ಜ್ಯಾಮಿತೀಯವಾಗಿ ಅಂದ್ರೆ ಜಿಯೋಮೆಟ್ರಿಕಲಿ ದೇಹವು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಇದು ನಿಮ್ಮ ಒಳಗಿನ ಕರ್ಮದ ಹೊರೆಯನ್ನ ಇಳಿಸಲು ಮತ್ತು ಪ್ರಜ್ಞೆಯನ್ನ ಜಾಗೃತಗೊಳಿಸಲು ಭೌತಿಕವಾಗಿ ಬಹಳ ಸಹಕಾರಿ. ಅಷ್ಟೇ ಅಲ್ಲದೆ ಪ್ರಕೃತಿಯ ಪಂಚಭೂತಗಳನ್ನ ಬಳಸ್ಕೊಂಡು ಕರ್ಮವನ್ನ ಶುದ್ಧೀಕರಿಸುವ ಏರ್ ವಾಶ್ ಮತ್ತು ಫೈರ್ ವಾಶ್ ಪ್ರಕ್ರಿಯೆಗಳ ಬಗ್ಗೆಯೂ ಪುಸ್ತಕ ವಿವರಿಸುತ್ತೆ. ಹೌದು. ಇವುಗಳ ಹಿಂದಿನ ಭೌತಿಕ ಅಥವಾ ಶಕ್ತಿ ಮಟ್ಟದ ಮೆಕ್ಯಾನಿಸಂ ಹೇಗಿರುತ್ತೆ? ಕೇವಲ ಗಾಳಿಯಲ್ಲಿ ನಿಂತರೆ ಕರ್ಮ ಹೇಗೆ ಶುದ್ಧಿಯಾಗುತ್ತೆ? ನಮ್ಮ ದೇಹ 70% ನೀರು, 12% ಭೂಮಿ, 6% ಗಾಳಿ, 4% ಬೆಂಕಿ ಮತ್ತು ಉಳಿದದ್ದು ಆಕಾಶದಿಂದ ಮಾಡಲ್ಪಟ್ಟಿದೆ ಅಲ್ವಾ? ನಮ್ಮ ಕರ್ಮದ ಬಹುಪಾಲು ನೆನಪುಗಳು ಈ ಧಾತುಗಳ ಅಂದ್ರೆ ಎಲಿಮೆಂಟ್ಸ್ ಮಟ್ಟದಲ್ಲಿ ಅಡಗಿರ್ತವೆ. ಓಕೆ. ನೀವು ಜೋರಾಗಿ ಬೀಸುವ ಶುದ್ಧವಾದ ಗಾಳಿಯಲ್ಲಿ ಅಂದ್ರೆ ನೈಸರ್ಗಿಕವಾದ ಗಾಳಿಗೆ ಮೈಯೊಡ್ಡಿ ನಿಂತಾಗ ಅದೇ ಏರ್ ವಾಶ್. ಆ ಚಲಿಸುವ ಗಾಳಿಯು ನಿಮ್ಮ ದೇಹದ ಸುತ್ತ ಇರುವ ಶರೀರದ ಅಂದ್ರೆ ಆರಾ ಅಥವಾ ಎನರ್ಜಿ ಬಾಡಿಯ ಮೇಲೆ ಘರ್ಷಣೆ ಉಂಟುಮಾಡಿ ಸೂಕ್ಷ್ಮ ಮಟ್ಟದಲ್ಲಿರುವ ಕಲ್ಮಶಗಳನ್ನ ಹೊಡೆದೊಡ್ಸುತ್ತೆ. ಹಾಗಾದ್ರೆ ಫೈರ್ ವಾಶ್ ಅಂದ್ರೆ? ಅದೇ ರೀತಿ ಫೈರ್ ವಾಶ್ ಅಂದ್ರೆ ಬೆಂಕಿಯ ಸ್ಪರ್ಶ. ಇದು ಚರ್ಮವನ್ನ ಸುಡುವುದಲ್ಲ, ಬದಲಾಗಿ ಬೆಂಕಿಯ ಶಕ್ತಿಯನ್ನ ದೇಹದ ಸುತ್ತಲಿನ ಆರಾ ಶುದ್ಧೀಕರಣಕ್ಕೆ ಬಳಸೋದು. ಇದನ್ನ ಯೋಗದಲ್ಲಿ ಭೂತ ಶುದ್ಧಿ ಪ್ರಕ್ರಿಯೆ ಅಂತ ಕರೀತಾರೆ. ನಮ್ಮ ದೇಹವನ್ನ ನಿರ್ಮಿಸಿರುವ ಪಂಚಭೂತಗಳನ್ನ ಶುದ್ಧೀಕರಿಸಿದ್ರೆ ಭೌತಿಕ ಕರ್ಮದ ಹೊರೆ ತಾನಾಗಿಯೇ ಹಗುರವಾಗುತ್ತೆ. ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಶಾಂಭವಿ ಮಹಾಮುದ್ರೆಯಂತಹ ಶಕ್ತಿಮಟ್ಟದ ಎನರ್ಜಿ ಲೆವೆಲ್ನ ಕ್ರಿಯೆಗಳು ನಮ್ಮ ಕರ್ಮದ ದಿಕ್ಕನ್ನೇ ಹೇಗೆ ಬದಲಾಯಿಸ್ತವೆ ಅಂತ ಉಲ್ಲೇಖಿಸಿದ್ದಾರೆ. ನಾವು ಹಿಂದಿನ ಮ್ಯೂಸಿಕ್ ಸಿಡಿಯ ಉಪಮೆಗೆ ಮರಳೋದಾದ್ರೆ, ಶಾಂಭವಿ ಮಹಾಮುದ್ರೆಯಂತಹ ಅಭ್ಯಾಸಗಳು ಆ ಸಿಡಿಯನ್ನ ಸಂಪೂರ್ಣವಾಗಿ ರೀಫಾರ್ಮ್ಯಾಟ್ ಮಾಡಿದ್ದಂತೆ ಅಲ್ವಾ? ಸಂಪೂರ್ಣವಾಗಿ ಹೌದು. ಮಾನಸಿಕವಾಗಿ ನಾವು ಎಷ್ಟೇ ಬದಲಾಗಲು ಪ್ರಯತ್ನಿಸಿದ್ರು, ಇನ್ಮುಂದೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಎಷ್ಟೇ ನಿರ್ಧರಿಸಿದ್ರೂ ಸ್ವಲ್ಪ ದಿನಗಳ ನಂತರ ಮತ್ತೆ ಹಳೆ ಚಾಳಿಗೆ ಮರಳುತ್ತೇವೆ. ಯಾಕೆಂದ್ರೆ ಆ ಸಾಫ್ಟ್ವೇರ್ ಇನ್ನೂ ಅಲ್ಲೇ ಇರುತ್ತೆ. ನಿಜ. ಆದರೆ ಶಕ್ತಿಯ ಮಟ್ಟದಲ್ಲಿ ಅಂದ್ರೆ ಪ್ರಾಣಶಕ್ತಿಯನ್ನ ನಿಯಂತ್ರಿಸುವ ಮೂಲಕ ಈ ಕಸವನ್ನ ಸ್ವಚ್ಛಗೊಳಿಸಿದಾಗ ಕರ್ಮದ ಬೇರುಗಳೇ ಕತ್ತರಿಸಿ ಹೋಗ್ತವೆ. ಶಾಂಭವಿ ಮಹಾಮುದ್ರೆಯಂತಹ ಯೋಗ ಪ್ರಕ್ರಿಯೆಗಳು ಮಾಡೋದು ಇದನ್ನೇ. ಅಂದ್ರೆ ಆ ಹಳೆಯ ಸಾಫ್ಟ್ವೇರ್ ಡಿಲೀಟ್ ಆಗುತ್ತಾ? ಹೌದು. ನಮ್ಮ ಎನರ್ಜಿ ಬಾಡಿಯಲ್ಲಿರುವ ಹಳೆಯ ಕರ್ಮದ ಸಾಫ್ಟ್ವೇರ್ ಅನ್ನ ಅವು ಅಳಿಸಿ ಹಾಕಿ ವ್ಯವಸ್ಥೆಯನ್ನ ರೀಸೆಟ್ ಮಾಡ್ತವೆ. ಆಗ ನಾವು ಕೇವಲ ಆಟೋಮ್ಯಾಟಿಕ್ ಯಂತ್ರಗಳಂತೆ ಹಳೆ ನೆನಪುಗಳಿಗೆ ಪ್ರತಿಕ್ರಿಯಿಸೋದನ್ನ ನಿಲ್ಲಿಸ್ತೀವಿ. ಪ್ರತಿಯೊಂದು ಕ್ಷಣವನ್ನು ಪ್ರಜ್ಞಾಪೂರ್ವಕವಾಗಿ ಜೀವಿಸಲು ಕಲಿತೀವಿ. ಇಂದಿನ ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಒಟ್ಟುಗೂಡಿಸಿ ನೋಡೋದಾದ್ರೆ, ಇದು ಕರ್ಮದ ಬಂಧನದಿಂದ ಆಂತರಿಕ ಸ್ವಾತಂತ್ರ್ಯದ ಕಡೆಗೆ ಸಾಗುವ, ಅಂದ್ರೆ ಫ್ರಮ್ ಕಾರ್ಮಿಕ್ ಎಂಟ್ಯಾಂಗಲ್ಮೆಂಟ್ ಟು ಇನ್ನರ್ ಫ್ರೀಡಮ್ ಸಾಗುವ ಒಂದು ಅದ್ಭುತವಾದ ಪಯಣ ಇದು. ಖಂಡಿತ. ನಾವೆಲ್ಲರೂ ಕೇವಲ ನಮ್ಮದೇ ಕರ್ಮದ ಗುಳ್ಳೆಯ ಆ ಕಾರ್ಮಿಕ್ ಬಬಲ್ನ ಒಳಗೆ ಬದುಕ್ತಾ ಇದ್ದೀವಿ. ಆ ಗುಳ್ಳೆಯ ಗೋಡೆಗಳೇ ಬೇರೇನೂ ಅಲ್ಲ, ನಮ್ಮ ಹಿಂದಿನ ನೆನಪುಗಳು ಮತ್ತು ಪ್ರವೃತ್ತಿಗಳು. ಆಧ್ಯಾತ್ಮಿಕ ಸಾಧಕರಿಗೆ ಜ್ಞಾನೋದಯ ಅಂದ್ರೆ ಬೇರೇನೂ ಅಲ್ಲ, ಕೇವಲ ಆ ಗುಳ್ಳೆಯನ್ನ ಒಡೆದುಹಾಕೋದು. ಹೌದು. ಗುಳ್ಳೆ ಒಡೆದಾಗ ನಮ್ಮ ಒಳಗಿರುವ ಅಸ್ತಿತ್ವವು ಹೊರಗಿರುವ ಅನಂತ ಶೂನ್ಯದೊಂದಿಗೆ ಬೆರೆತು ಹೋಗುತ್ತೆ ಅಂತ ಈ ಪುಸ್ತಕ ನಮಗೆ ಬಹಳ ಸ್ಪಷ್ಟವಾಗಿ ನೆನಪಿಸುತ್ತೆ. ಕರ್ಮ ಅನ್ನೋದು ನಮಗೆ ಶತ್ರು ಅಲ್ಲ, ವಾಸ್ತವವಾಗಿ ಅದು ನಮ್ಮ ಅಸ್ತಿತ್ವಕ್ಕೆ ಆಧಾರ. ಕರ್ಮ ಇಲ್ಲದಿದ್ರೆ ನಮ್ಮ ದೇಹವೇ ಇರುತ್ತಿರ್ಲಿಲ್ಲ. ಹೌದಲ್ವಾ? ಆದ್ರೆ ಅದು ಒಂದು ಉಪಕರಣವಾಗಿರುವ ಬದಲು ನಮ್ಮನ್ನೇ ಆಳಲು ಶುರು ಮಾಡಿದಾಗಲೇ ಸಮಸ್ಯೆ ಆಗೋದು. ನಾವು ಕರ್ಮದ ಮಾಲೀಕರಾಗಬೇಕೇ ಹೊರತು ಅದರ ಗುಲಾಮರಾಗಬಾರದು. ನಿಜ.
ನಾವು ನಮ್ಮ ಜೀವನದ ಪ್ರತಿಯೊಂದು ಘಟನೆಗೂ 100ಕ್ಕೆ 100ರಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಮಾತ್ರ ಆಕಾಶದಲ್ಲಿರುವ ಯಾವ ದೇವರಿಗೂ ನಮ್ಮ ಜೀವನದ ಜವಾಬ್ದಾರಿಯನ್ನ ವಹಿಸುವ ಅಗತ್ಯ ಇರೋದಿಲ್ಲ ಅಲ್ವಾ? ನಮ್ಮ ಜೀವನದ ಚಾಲಕರೂ ನಾವೇ ಆಗ್ತೀವಿ ಅನ್ನೋದು ಈ ಪುಸ್ತಕ ನೀಡುವ ಅತ್ಯಂತ ಶಕ್ತಿಶಾಲಿ ಸಂದೇಶ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮಷ್ಟಿಗೆ ತಾವೇ ಪರಿಶೀಲಿಸಿಕೊಳ್ಳಬೇಕಾದ ಒಂದು ಪ್ರಬಲವಾದ ಚಿಂತನೆಯನ್ನ ನಾನು ಹಂಚಿಕೊಳ್ಳಲು ಬಯಸ್ತೀನಿ. ಖಂಡಿತ, ಹೇಳಿ. ಈ ಇಡೀ ಕರ್ಮದ ಚಕ್ರದಿಂದ, ಈ ಜಟಿಲವಾದ ಬಂಧನದಿಂದ ಹೊರಬರಲಿರುವ ಒಂದೇ ಒಂದು ದಾರಿ ಏನಂದ್ರೆ ನಮ್ಮ ಅತಿಯಾದ ಆತ್ಮ ಪ್ರಾಮುಖ್ಯತೆಯನ್ನ, ಅಂದ್ರೆ ಸೆಲ್ಫ್ ಇಂಪಾರ್ಟೆನ್ಸ್ ಅನ್ನ ಕಳೆದುಕೊಳ್ಳೋದು. ಆತ್ಮಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳೋದು ಅಂದ್ರೆ ಇದನ್ನ ಸ್ವಲ್ಪ ವಿವರಿಸಬಹುದಾ? ಅಂದ್ರೆ ನನ್ನ ಕಥೆ ಏನು, ನನಗೇನು ಸಿಗುತ್ತೆ, ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ, ವಾಟ್ ಅಬೌಟ್ ಮೀ ಅನ್ನೋ ಈ ಒಂದೇ ಒಂದು ಪ್ರಶ್ನೆಯನ್ನ, ಈ ಅತಿಯಾದ ಸ್ವಾರ್ಥವನ್ನ ನಮ್ಮ ಜೀವನದಿಂದ ಅಳಿಸಿ ಹಾಕಿದ್ರೆ ಸಾಕು, ಕರ್ಮದ ಸರಪಳಿಗೆ ಅಂಟಿಕೊಳ್ಳಲು ಯಾವುದೇ ಆಧಾರವೇ ಇರೋದಿಲ್ಲ. ಓ, ಆಧಾರ ಕಳಚಿ ಬೀಳುತ್ತೆ. ಹೌದು, ಅದು ಒಂದೇ ಏಟಿಗೆ ತುಂಡಾಗುತ್ತೆ. ನಾವು ನಮಗಾಗಿಯೇ ಬದುಕುವ, ನಮ್ಮನ್ನೇ ಕೇಂದ್ರವಾಗಿ ಇಟ್ಕೊಳ್ಳುವ ಪ್ರವೃತ್ತಿಯನ್ನ ಬಿಟ್ಟಾಗ ಬಂಧನ ತಾನಾಗೆ ಕಳಚಿಬೀಳುತ್ತೆ. ನಾವು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಹಾರಬಹುದು. ಇದು ಯೋಚಿಸಲು ಬಹಳ ಸರಳ ಎನಿಸಿದರೂ ಆಚರಣೆಯಲ್ಲಿ ಅತ್ಯಂತ ಆಳವಾದ ಚಿಂತನೆ. ಇದು ನಮ್ಮೆಲ್ಲರಿಗೂ ಜೀವನವನ್ನ ನೋಡುವ ಒಂದು ಹೊಸ ದೃಷ್ಟಿಕೋನವನ್ನ ನೀಡುತ್ತೆ. ಖಂಡಿತ. ನನ್ನ ಕಥೆಯೇನು ಅನ್ನೋ ಆಲೋಚನೆ, ಆ ಅಹಂಕಾರ ಇಲ್ಲವಾದ್ರೆ ಆ ಹಳೆಯ ಸಾಫ್ಟ್ವೇರ್ಗೆ ಕೆಲಸವೇ ಇರೋದಿಲ್ಲ. ನಾವು ಆರಂಭದಲ್ಲಿ ಮಾತನಾಡಿದ ಆ ಪೋಪ್ ಮತ್ತು ಕಾರಿನ ಕಥೆಗೆ ಹಿಂತಿರುಗಿ ನೋಡೋದಾದ್ರೆ, ಜೀವನ ಅನ್ನೋ ಕಾರಿನಲ್ಲಿ ಹಿಂದಿನ ಸೀಟಿನಲ್ಲಿ ಕೂತು ಯಾರೋ ಓಡಿಸ್ತಾ ಇರೋ ದಾರಿಯನ್ನ ನೋಡಿ ದೂರುವುದನ್ನು ನಿಲ್ಲಿಸುವ ಸಮಯ ಬಂದಿದೆ. ಖಂಡಿತ ಬಂದಿದೆ. ಆ ಸ್ಟೀರಿಂಗ್ ವೀಲ್ ಅನ್ನ ನಮ್ಮ ಕೈಗೆ ತೆಗೆದುಕೊಳ್ಳುವ, ನಮ್ಮ ಕರ್ಮದ 100ಕ್ಕೆ 100 ಜವಾಬ್ದಾರಿಯನ್ನ ಹೊರುವ ಸಮಯ ಇದು. ಆ ಚಾಲಕನ ಸೀಟಿನಲ್ಲಿ ಕೂರಲು ನಾವು ಸಿದ್ಧರಿದ್ದೇವೆಯಾ? ಈ ಆಳವಾದ ಮತ್ತು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ಚರ್ಚೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತಾ ನಮಸ್ಕಾರ.